ಇವತ್ತು ನಾನು ಹೇಳುತ್ತಿರುವ ಕತೆ ಎಲ್ಲೋ ಹೊರಗಡೆ ನಡೆದಿರೋ ಕಥೆಯಲ್ಲ, ನಮ್ಮ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಕತೆ. ಈ ಕತೆ ಅದೆಷ್ಟು ಜನರಿಗೆ ಗೊತ್ತು? ಚಿಕ್ಕಮಗಳೂರು ಜಿಲ್ಲೆಯಿಂದ ಶೃಂಗೇರಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಒಂದು ತಿರುವಿದೆ. ಆ ತಿರುವು ಸಾಮಾನ್ಯವಾಗಿ ಹಗಲು ಯಾರಿಗೂ ವಿಶೇಷವಾಗಿ ಕಾಣುವುದಿಲ್ಲ. ಆದರೆ ರಾತ್ರಿ ಬಂದರೆ ಆ ಜಾಗವೇ ಬೇರೆ. ಮಳೆ ಬಿದ್ದ ದಿನಗಳಲ್ಲಿ ಅಲ್ಲಿ ಮಂಜು ಇಳಿಯುತ್ತದೆ. ಹೆಡ್ಲೈಟ್ ಬೆಳಕು 5 ಅಡಿ ಮುಂದೆ ಹೋಗುವುದು ಕಷ್ಟ. ಆ ತಿರುವಿನ ಬದಿಯಲ್ಲಿ ಒಂದು ಹಳೆಯ ಬಸ್ ನಿಲ್ದಾಣ ಇದೆ. ಈಗ ಅದಕ್ಕೆ ಬೋರ್ಡ್ ಇಲ್ಲ, ಬಣ್ಣ ಉದುರಿ ಹೋಗಿದೆ. ಆದರೆ ಆ ನಿಲ್ದಾಣವನ್ನು ಯಾರೂ ಕಿತ್ತು ಹಾಕಿಲ್ಲ. ಕಾರಣ, ಅದನ್ನು ಮುಟ್ಟಲು ಯಾರೂ ಧೈರ್ಯ ಮಾಡಿಲ್ಲ. 2016ರ ಜುಲೈ ತಿಂಗಳು. ಮಳೆ ನಿರಂತರವಾಗಿ ಸುರಿಯುತ್ತಿದ್ದ ಸಮಯ. ಚಿಕ್ಕಮಗಳೂರು ಡಿಪೋದಿಂದ ಶೃಂಗೇರಿಗೆ ಹೋಗುವ ಕೊನೆಯ ಬಸ್ ರಾತ್ರಿ 11:40ಕ್ಕೆ ಹೊರಟಿತ್ತು. ಆ ದಿನ ಪ್ರಯಾಣಿಕರು ಯಾರೂ ಇರಲಿಲ್ಲ. ಚಾಲಕನ ಹೆಸರು ಮಂಜುನಾಥ್. ಅವನು 15 ವರ್ಷಗಳಿಂದ ಬಸ್ ಓಡಿಸುತ್ತಿದ್ದ. ಕಂಡಕ್ಟರ್ ಶಿವಣ್ಣ. ಇಬ್ಬರು ಆ ರಸ್ತೆಯಲ್ಲಿ ನೂರಾರು ಬಾರಿ ಹಾದು ಹೋಗಿದ್ದರು. ಆದರೆ ಆ ದಿನ ಏನೋ ಎಂದಿನಂತೆ ಇರಲಿಲ್ಲ. ಬಸ್ ಚಲಿಸುತ್ತಿದ್ದಂತೆ ಮಳೆಯ ಶಬ್ದ, ವೈಪರ್ನ ಧ್ವನಿ, ಎಂಜಿನ್ನ ಗರ್ಜನೆ ಮಾತ್ರ ಕೇಳಿಸುತ್ತಿತ್ತು. ಶಿವಣ್ಣ ಹಿಂಬದಿ ಸೀಟ್ಗಳನ್ನು ಒಮ್ಮೆ ನೋಡಿ ಬಂದ. ಖಾಲಿ, ಯಾರೂ ಇರಲಿಲ್ಲ. ಅವನು ಮುಂದೆ ಬಂದು, ಇವತ್ತಿನ ಟ್ರಿಪ್ ಖಾಲಿ ಸರ್ ಅಂದ. ಮಂಜುನಾಥ್ ನಗುತ್ತಾ, ಮಳೆ ದಿನಗಳಲ್ಲಿ ಯಾರೂ ಪ್ರಯಾಣ ಮಾಡೋದಿಲ್ಲ ಬಿಡಿ ಎಂದ. ಬಸ್ ನಿಧಾನವಾಗಿ ಹಳೆಯ ಬಸ್ ನಿಲ್ದಾಣದ ತಿರುವಿಗೆ ಹತ್ತಿರವಾಗುತ್ತಿತ್ತು. ಮಂಜುನಾಥಿಗೆ ಅಚಾನಕ್ ಬ್ರೇಕ್ ಹಾಕಬೇಕಾಯಿತು. ಏಕೆಂದರೆ ಸ್ಪಷ್ಟವಾಗಿ ಅವನಿಗೆ ಸ್ಟಾಪ್ ಬೆಲ್ ಶಬ್ದ ಕೇಳಿಸಿತ್ತು. 1 ಬಾರಿ ಅಲ್ಲ, 2 ಬಾರಿ. ಅವನು ಕನ್ನಡಿಯಲ್ಲಿ ನೋಡಿದ. ಆ ಕ್ಷಣ ಅವನ ಹೃದಯ ಒಮ್ಮೆ ನಿಂತಂತಾಯಿತು. ಹಿಂಬದಿ ಸೀಟಿನಲ್ಲಿ ಒಂದು ಹೆಣ್ಣು ಕೂತಿದ್ದಳು. ಬಿಳಿ ಸೀರೆ, ಒದ್ದೆ ಕೂದಲು, ಮುಖ ಕೆಳಗೆ ಬಾಗಿಕೊಂಡಿತ್ತು. ಶಿವಣ್ಣ ಶಾಕ್ ಆಗಿ, ಇದು ಹೇಗೆ ಎಂದು ನಿಧಾನವಾಗಿ ಕೇಳಿದ. ಏಕೆಂದರೆ ಕೆಲ ನಿಮಿಷಗಳ ಹಿಂದೆ ಅವನು ಸಂಪೂರ್ಣ ಬಸ್ ಚೆಕ್ ಮಾಡಿದ್ದ. ಬಸ್ ನಿಲ್ದಾಣದ ಬಳಿ ಬಸ್ ನಿಂತಿತು. ಬಾಗಿಲು ತೆರೆಯಿತು. ಆ ಹೆಣ್ಣು ನಿಧಾನವಾಗಿ ಎದ್ದು ನಿಂತಳು. ಅವಳ ಕಾಲು ನೆಲಕ್ಕೆ ತಾಕಿದಾಗ ನೀರು ಚಪ್ಪಳಿಸುವ ಶಬ್ದ ಕೇಳಿಸಿತು. ಮಳೆಯಲ್ಲೇ ಅವಳು ಇಳಿದಳು. ಮಂಜುನಾಥ್ ಧೈರ್ಯ ಮಾಡಿ ಕೇಳಿದ, ಅಮ್ಮ, ಈ ಸಮಯದಲ್ಲಿ ಇಲ್ಲಿ ಇಳಿಯೋದು ಅಪಾಯಕಾರಿ, ನಿಮ್ಮ ಮನೆಯಲ್ಲಿ ಎಂದು. ಅವಳು ಉತ್ತರಿಸಲಿಲ್ಲ. ಆದರೆ ಇಳಿಯುವ ಮುನ್ನ ಒಮ್ಮೆ ಮುಖ ಎತ್ತಿ ನೋಡಿದಳು. ಆ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ದುಃಖವೂ ಇರಲಿಲ್ಲ, ಬರೀ ಖಾಲಿತನವೇ ತುಂಬಿತ್ತು. ಅವಳು ಬಸ್ ನಿಲ್ದಾಣದ ಕಡೆಗೆ ನಡೆದು ಹೋದಳು. ಮಂಜುನಾಥ್ ಬಸ್ ಸ್ಟಾರ್ಟ್ ಮಾಡಿದ. 10 ಮೀಟರ್ ಹೋದ ನಂತರ ಶಿವಣ್ಣ ಗಟ್ಟಿಯಾಗಿ ಕೂಗಿದ, ಸರ್, ಬಸ್ ನಿಲ್ಲಿಸಿ. ಮಂಜುನಾಥ್ ಬಸ್ ನಿಲ್ಲಿಸಿದ. ಶಿವಣ್ಣ ನಡುಗುತ್ತಾ ಹೇಳಿದ, ಸರ್, ಇಡೀ ಟ್ರಿಪ್ ಖಾಲಿ ಇತ್ತು. ನಾನು ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಯಾರೂ ಬಸ್ ಏರಲೇ ಇಲ್ಲ. ಮಂಜುನಾಥ್ ಬೆವರತೊಡಗಿದ. ಇಬ್ಬರೂ ಇಳಿದು ಹಿಂದಕ್ಕೆ ಓಡಿದರು. ಬಸ್ ನಿಲ್ದಾಣ ಖಾಲಿ, ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಸ್ಪಷ್ಟವಾಗಿ ಒದ್ದೆ ಕಾಲುಗಳ ಗುರುತುಗಳಿದ್ದವು. ಅವು ರಸ್ತೆ ಕಡೆ ಹೋಗಿರಲಿಲ್ಲ, ಪಕ್ಕದ ಕಾಡಿನ ಒಳಗೆ ಹೋಗಿದ್ದವು. ಅಲ್ಲಿ ಯಾವುದೇ ದಾರಿ ಇರಲಿಲ್ಲ, ಮಾನವ ಹೋಗಲು ಸಾಧ್ಯವೇ ಇಲ್ಲದ ಜಾಗ. ಮಂಜುನಾಥ್ ಅಲ್ಲಿಯೇ ಕುಸಿದು ಬಿದ್ದ. ಆ ರಾತ್ರಿ ಆಸ್ಪತ್ರೆಗೆ ಸೇರಿಸಲಾಯಿತು. 3 ದಿನ ಅವನು ಏನೂ ಮಾತಾಡಲಿಲ್ಲ. 4ನೇ ದಿನಕ್ಕೆ ವೈದ್ಯ ಕೇಳಿದಾಗ ಅವನು ಕಣ್ಣು ತೆರೆದು ನಿಧಾನವಾಗಿ ಒಂದೇ ಮಾತು ಹೇಳಿದ, ಅವಳು ಇನ್ನು ಬಸ್ ಕಾಯ್ತಾ ಇದ್ದಾಳೆ. ಪೊಲೀಸರು ವಿಚಾರಣೆ ಆರಂಭಿಸಿದರು. ಸ್ಥಳೀಯ ಗ್ರಾಮಸ್ಥರನ್ನು ಕೇಳಿದರು. ಮೊದಲು ಯಾರೂ ಮಾತಾಡಲಿಲ್ಲ. ಕೊನೆಗೆ ಒಬ್ಬ ವೃದ್ಧ ಮಹಿಳೆ ಅಳುತ್ತಾ ಹೇಳಿದಳು. ಅವಳು ಹೇಳಿದ ಕತೆ ಎಲ್ಲರನ್ನೂ ಮೌನಗೊಳಿಸಿತು. 10 ವರ್ಷದ ಹಿಂದೆ ಅದೇ ಬಸ್ ನಿಲ್ದಾಣದಲ್ಲಿ ಒಬ್ಬ ಯುವತಿ ಕೊನೆ ಬಸ್ ಕಾಯುತ್ತಾ ನಿಂತಿದ್ದಳು. ಮಳೆ, ಚಳಿ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆ ರಾತ್ರಿ ಬಸ್ ಬರಲಿಲ್ಲ.
ಬೆಳಿಗ್ಗೆ ಅವಳ ಶವ ಪಕ್ಕದ ಕಾಡಿನಲ್ಲಿ ಸಿಕ್ಕಿತ್ತು. ಬಿಳಿ ಸೀರೆ, ಕೂದಲು ಒದ್ದೆಯಾಗಿತ್ತು. ಮುಖ ನೆಲಕ್ಕೆ ಬಿದ್ದ ಸ್ಥಿತಿಯಲ್ಲಿ ಅವಳ ದೇಹ ಸಿಕ್ಕಿತ್ತು. ಅವಳ ಹೆಸರು ಸುಮಿತ್ರಾ. ಪೊಲೀಸರು ಹಳೆಯ ಕೇಸ್ ಫೈಲ್ ತೆರೆದರು. ಪೋಸ್ಟ್ಮಾರ್ಟಮ್ ಫೋಟೋ ನೋಡಿದ ಮಂಜುನಾಥ್ ನಡುಗಿದ್ದ. ಅವನು ನೋಡಿದ ಹೆಣ್ಣಿನ ವಿವರಣೆ ಆ ಫೋಟೋಕ್ಕೆ 100% ಮ್ಯಾಚ್ ಆಗಿತ್ತು. ಅದಾದ ಮೇಲೆ ಆ ರಸ್ತೆಯಲ್ಲಿ ರಾತ್ರಿ ಬಸ್ ನಿಲ್ಲಿಸುವುದನ್ನು ನಿಷೇಧಿಸಲಾಯಿತು. ಆದರೆ ಆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. KSRTC ಬಸ್ ಚಾಲಕರು ಹೇಳುತ್ತಾರೆ, ಮಳೆ ರಾತ್ರಿ ಆ ತಿರುವಿನಲ್ಲಿ ಹಾದು ಹೋಗುವ ಬಸ್ ಒಳಗೆ ಯಾರೂ ಇಲ್ಲದಿದ್ದರೂ ಸ್ಟಾಪ್ ಬೆಲ್ ತಾನೇ ಕೇಳಿಸುತ್ತದೆ. ಕನ್ನಡಿಯಲ್ಲಿ ಹಿಂಬದಿ ಸೀಟನ್ನು ನೋಡಿದರೆ ಒಂದು ನೆರಳು ಕಾಣಿಸುತ್ತದೆ, ಮತ್ತೆ ನೋಡಿದರೆ ಖಾಲಿ. ಇಂದಿಗೂ ಆ ಬಸ್ ನಿಲ್ದಾಣ ಹಾಗೆಯೇ ಇದೆ. ಅವಳು ಯಾರನ್ನೂ ಕರೆದಿಲ್ಲ, ಯಾರಿಗಾಗಿಯೂ ಕಿರಿಚಿಲ್ಲ ಅಥವಾ ಇತರರಿಗೆ ತೊಂದರೆ ಕೊಟ್ಟಿಲ್ಲ. ಅವಳು ಏನ್ ಮಾಡ್ತಿದ್ದಾಳೆ ಗೊತ್ತಾ? ಇನ್ನು ಬಸ್ ಕಾಯ್ತಾ ನಿಂತಿದ್ದಾಳೆ. ಯಾಕೆಂದ್ರೆ ಅವಳಿಗೆ ಆ ರಾತ್ರಿ ಬಸ್ ಬಂದಿರಲಿಲ್ಲ. ಹಾಗಾದರೆ ನಿಜವಾಗಿಯೂ ಮಂಜುನಾಥ್ ಅವರಿಗೆ ಆ ರಾತ್ರಿ ದೆವ್ವ ಕಾಣಿಸಿತ್ತ? ನಿಮಗೂ ಇಂತಹ ಅನುಭವಗಳು ಆಗಿದೆಯಾ? ಇಂತಹ ಕತೆಗಳು ನಿಮ್ಮತ್ರ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.